ಮೈಸೂರಲ್ಲಿ ದಕ್ಷಿಣ ಅಯೋಧ್ಯ ದೇಗುಲ ನಿರ್ಮಾಣಕ್ಕೆ ವಿಘ್ನಗಳು ಎದುರಾಗ್ತಾ ಇದೆ. ಅಯೋಧ್ಯೆಯ ಮೂಲ ಶಿಲೆ ಸಿಕ್ಕ ಸ್ಥಳದಲ್ಲಿ ಗಲಾಟೆಗಳಾಗ್ತಾ ಇದೆ. ಮೈಸೂರು ತಾಲೂಕಿನ ಗುಜ್ಜೇಗೌಡನಪುರದಲ್ಲಿ ಗಲಾಟೆ ಆಗ್ತಾ ಇರುವಂತದ್ದು, ಘಟನೆ ನಡೆದಿರುವಂತದ್ದು. ಮೂಲ ಶಿಲೆ ಸಿಕ್ಕ ಸ್ಥಳದಲ್ಲಿ ದಲಿತ ಸಂಘರ್ಷ ಸಮಿತಿ ಗಲಾಟೆಯನ್ನ ಮಾಡ್ತಾ ಇದೆ. ದಕ್ಷಿಣ ಅಯೋಧ್ಯೆ ನಿರ್ಮಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಕುಟುಂಬಸ್ಥರು ಮತ್ತೆ ಗ್ರಾಮಸ್ಥರು. ಪೂಜಾ ಕೈಂಕರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ದಲಿತ ಮುಖಂಡರು. ಯಾವುದೇ ಕಾರಣಕ್ಕೂ ದೇವಸ್ಥಾನ ನಿರ್ಮಿಸೋದಕ್ಕೆ ನಾವು ಬಿಡೋದಿಲ್ಲ, ದೇವಸ್ಥಾನ ನಿರ್ಮಾಣ ಮಾಡಿ ಮೌಢ್ಯ ಬಿತ್ತಬೇಡಿ ಅಂತ ಅಂತಿದೆ DSS. ದೇವಸ್ಥಾನದ ಸ್ಥಳದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಿಸೋದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ. ಬಾಲರಾಮ ಶಿಲೋದ್ಭವಕ್ಕೆ ಚಾಲನೆ ನೀಡಬೇಕಾಗಿದ್ದಂತಹ ಪೇಜಾವರ ಶ್ರೀ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದ ಸಂಸದ ಯದುವೀರ್ ಏಕಾಏಕಿ ಫ್ಲೆಕ್ಸ್ಗಳನ್ನ ಹರಿದು ಹಾಕಿದ್ದಾರೆ ದಲಿತ ಮುಖಂಡರು. ಯಾವುದೇ ಕಾರಣಕ್ಕೂ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಶ್ರೀರಾಮಲಲ್ಲಾ ಮೂರ್ತಿ ಸಿಕ್ಕ ಜಾಗದಲ್ಲಿ ನಳಂದ ವಿವಿ ಮಾಡ್ತೀವಿ. ಜಮೀನು ಮಾಲೀಕ ರಾಮದಾಸ್ ಕುಟುಂಬಕ್ಕೆ ಶಿಕ್ಷಣ ಸಿಕ್ಕಿದ್ದು ಅಂಬೇಡ್ಕರ್ ಕೊಟ್ಟ ಸಮಾನತೆಯಿಂದ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಮೂಲ ಮಾಲೀಕರು. ದೇವಸ್ಥಾನ ನಿರ್ಮಾಣ ಮಾಡೋದು ಬೇಡ, ಅದೇ ಜಾಗದಲ್ಲಿ ನಳಂದ ವಿವಿ ಕಟ್ತೇವೆ ಅಂತ ಹೇಳಿ ಮಾಜಿ ಮೇಯರ್ ಪುರುಷೋತ್ತಮ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಗೊಂದಲದ ಗೂಡಾಗಿದೆ ಈ ಒಂದು ಶ್ರೀರಾಮಲಲ್ಲಾ ಮೂರ್ತಿ ಸಿಕ್ಕ ಜಾಗ. ಇದಕ್ಕೆ ಆಕ್ಷೇಪಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಒಂದು ಅಜ್ಞಾನವಂತರನ್ನ ಮತ್ತು ಕಾನೂನು ಬಾಹಿರವಾದಂಥ ಚಟುವಟಿಕೆಗೆ ನಾವು ದಾರಿ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ರಾಮದಾಸ್ ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಅರ್ಥ ಮಾಡ್ಕೋಬೇಕು. ನಾವೀಗಾಗಲೇ ನಿಮ್ಮನ್ನು ಕರೆದು ನಾವು ಮಾತನಾಡಿದ್ದೀವಿ 1 ವರ್ಷಗಳ ಹಿಂದೆ. ನೀವು ಈ ಥರದ ಚಟುವಟಿಕೆಗಳೆಲ್ಲೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮ ತಂದೆಯೂ ಕೂಡ ಒಬ್ಬ ಶಿಕ್ಷಕನಾಗಿ ಮೀಸಲಾತಿ ಫಲಾನುಭವಿ, ನೀವು ಕೂಡ ನಿಮ್ಮಲ್ಲಿ ಇಬ್ಬರು ವಿದ್ಯಾರ್ಥಿಗಳಾಗಿದ್ದೀರಿ. ನೀವು ಮೈಸೂರು ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲೂ ಕೂಡ ಹಾಸ್ಟೆಲ್ ಸೌಲಭ್ಯವನ್ನು ಪಡ್ಕೊಂಡು ಮೀಸಲಾತಿಯನ್ನು ಪಡ್ಕೊಂಡು ಒಂದು ಶಿಕ್ಷಣವನ್ನು ಪಡ್ಕೊಂಡಿದ್ದೀರಿ. ನಿಮ್ಗೆಲ್ಲವೂ ಸಿಕ್ಕಿರೋದು ಬಾಬಾ ಸಾಹೇಬರ ಒಂದು ಹೋರಾಟದ ಫಲನೇ ಹೊರತು ನಿಮಗೆ ಇನ್ಯಾವುದೇ ರಾಮನಿಂದಾಗಲಿ ವಿಷ್ಣುವಿನಿಂದಾಗಲಿ ಕೃಷ್ಣನಿಂದಾಗಲಿ ನಿಮಗೆ ಸಿಕ್ಕಿರ್ತಕ್ಕಂಥದ್ದಲ್ಲ. ಇದನ್ನು ನೀವು ನಮ್ಮ ಕುಟುಂಬದ ಬಂಧುಗಳು, ನೀವು ರಾಮದಾಸ್ ಕುಟುಂಬ, ನಿಮಗೂ ಕೂಡ ನಾವು ಭಾಳ ತಿಳುವಳಿಕೆ ಹೇಳ್ತಿದ್ದೀವಿ. ಇನ್ನು ಮುಂದೆ ಕೂಡ ತಿಳುವಳಿಕೆ ಹೇಳ್ತಿದ್ದೀವಿ. ಈ ಒಂದು ನಮ್ಮ ಮಾತನ್ನು ಮೀರಿ ನೀವು ನಡೆಯುವುದಾದರೆ ಮುಂದೆ ಅದು ಪರಿಣಾಮ ಬೇರೆ ಥರ ತಿರುವಾಗ್ತದೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ನಮ್ಮ ಜೊತೆಲಿ ನೀವು ಚರ್ಚೆ ಮಾಡ್ತೀವಿ. ನಾಳೆ ಯಾವುದೇ ಕಾರಣಕ್ಕೂ ಕೂಡ ನಡೀತಕ್ಕಂಥ ಉದ್ಘಾಟನೆಗೆ ಏನು ದಕ್ಷಿಣ ಅಯೋಧ್ಯ ಅಂತಕ್ಕಂಥದ್ದು ಇದೊಂದು ರೀತಿ ಅವೈಜ್ಞಾನಿಕವಾದಂಥದ್ದು. ನಾವು ಈಗಾಗಲೇ ನಳಂದ ವಿಶ್ವವಿದ್ಯಾನಿಲಯವನ್ನು ಕಟ್ಟಬೇಕು ಅಂತಕ್ಕಂಥ ಚಿಂತನೆಯಲ್ಲಿದ್ದೀವಿ. ಶಿಕ್ಷಣ ಸಂಸ್ಥೆ ಕಟ್ಟಬೇಕು ಅಂತಕ್ಕಂಥ ಚಿಂತನೆ ಇದ್ದೀವಿ. ಈ ಮೌಢ್ಯವೆಲ್ಲವನ್ನು ದೂರ ಮಾಡಬೇಕು ಅಂತಕ್ಕಂಥ